ಈ ನಿಮ್ಮ ಕಥೆಯ ರೀತಿಯನ್ನು ನೋಡಿದರೆ
ಮಂಗಿನಂತಿರುವುದೆಂದ ಮುಖವು ಏಕೆ ಬಾಡಿ ಹೋಗಿದೆ ಎಂದು ಕೇಳಿದೆ. ಭಾರ್ಗವ ಏನು ಕೇಳು. ಯಾವ ಕಾರಣಕ್ಕಾಗಿ ಕೇಳಿದೀರಾ? ಆ ದುಃಖದ ವಿಚಾರವನ್ನು ಹೇಳಲೇಬೇಕೆ? ಕಂದ, ನನ್ನ ಮನಸ್ಸು ಒಪ್ಪಿಕೊಂಡು ಪುತ್ರ ಭಾರ್ಗವ ಅವನ ಕತ್ತನ್ನ ಕತ್ತರಿಸಿದೆಯಾ? ಕಾಂತವೀರ ಅರ್ಜುನನು ಏನು ಮಾಡಿದನು ಮಾತೆ ಎಂದು ಕೇಳಿದೆಯಾ? ನಿನ್ನ ತಾತನನ್ನೇ ಕೊಂದವನು ಪುತ್ರ.
ಕಂದ ಅಮ್ಮಯ್ಯ ಅವನನ್ನು ಕೊಂದು ಬರುತ್ತೀಯ ಮಾತೆ ರಾಮ ಅಮ್ಮಯ್ಯ ಮೊದಲು ಅವನು ಎಂಥವನು ಎಂದು ನೀನು ತಿಳಿಯಬೇಕು. ಏನು ಮಾತೆ ಏನು ಮಾತೆ ಅವನು ಎಂಥವನನ್ನು ತಿಳಿದುಕೊಳ್ಳುವೆಯಾ? ಅಮ್ಮಯ್ಯ ಭಾರ್ಗವ, ಅಮ್ಮಯ್ಯ ದೇವದಾನವರಿಗಿಂತಲೂ ಸೊಕ್ಕಿನಿಂದ ಮಿಕ್ಕಿ ಬೀಳಲಿರುವವನು ಮಹಾತ್ಮನಾದ ಪಾರ್ಥಿವ ಅರ್ಜುನನು. ನಾನು ಅರಿಸಕ್ಕೂ ಕೈಯಲ್ಲಿ ನೀಡುವನು. ಸ್ತ್ರೀಯರ ಪ್ರಸಾದದಿಂದ ಜನಿಸಿದಂಥವನಾದ ಪಾರ್ಥಿವ. ಅವನೆಂಥವನಿರುವುದು? ಅಮ್ಮಯ್ಯ ಸಾಹಸ ಭಾವನವುಳ್ಳವನಾದ ಕಾರ್ತಿವೀರ್ಯನು. ಅವನನ್ನು ಕೈಯಲ್ಲಿ ನೀಡುವನು. ಅಮ್ಮಯ್ಯ ಹತ್ತು ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತು ಹೇಳುವೆನು ಕೇಳು. ಮಗನೇ ಅಧಮನಾದ ಕಾರ್ತಿವೀರ್ಯನನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ? ಅದು ಯಾವ ಶಕ್ತಿ ಎಂದು ಹೇಳಲೆ? ಅದರಂತೆ ನಡೆದುಕೊಳ್ಳುವೆಯಾ? ಕಂದ ನಮ್ಮ ಶಕ್ತಿ ಮಗನೇ ಜಗದಿ ನಮ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರಡಿದವನು
ನಮ್ಮಂತವರಿಗೆ ತಲೆಮಾರಿನ ಮಗನೇ ಭಾಗ್ಯವರಮನೆ. ಅವನು ಭಾಗ್ಯವರಮ. ಈ ಮಾತು ಸರಿಯಲ್ಲ. ಅಬ್ಬೋ ಅಪ್ಪಯ್ಯ, ಅವನು ಕಂಡ ಅದು ಹೇಳಬೇಕೆಂದರೆ ಅದು ಏತಕ್ಕೆ? ಅವರ ಕಾರ್ಯ ಮಾಡುವುದರಲ್ಲಿ ದುಷ್ಟರು, ಭಯಗಳು, ದುರ್ಮಾರ್ಗರು. ಅಬ್ಬೋ ಅಪ್ಪಯ್ಯ, ಅವನು ಕಂಡ ಈ ಪ್ರಳಯ ಅವರನ್ನು ಸೋಲಿಸಿ ಜಗದೇವರನ್ನು ಮಾಡಿ ಅಪ್ಪಯ್ಯ, ಈ ಮಾತು ಸರಿಯಲ್ಲ. ಬುದ್ಧಿ ಮನೆ ಮಾಡಿ ಕಾಮದೇವನ ಆಸೆಯ ಬಿಟ್ಟು ತರುಣತೆಯ ಬನ ಸಿರಿಗೆ ಶಾಂತಿ ಧಾಮ ಎಲ್ಲ ಆಸನವನ್ನು ಬಿಟ್ಟು ಮನೆಯಾಗು ಮೂಲಮತಿ ನೀನು ಜಾಗ್ರತೆ. ಏಳು ಈ ಹಡವಿಯಲ್ಲಿ ವಾಸ ಮಾಡುವ ಸಾಧುವನಿಗೆ ಈ ಹಡವಿಯಲ್ಲಿ ವಾಸ ಮಾಡುವ ಸಾಧು ಮನುಷ್ಯ ನಿನಗೆ ಹಣ್ಣು ಕಾಯಿಗಳ ಕಾಲ ಕಳೆಯುವ ಸನ್ಯಾಸಿಯೇ ಕಾಮದೇವನಾಗಿಯೇ ಅರಮನೆಯಲ್ಲಿರಲು ಸಾಧ್ಯವಿಲ್ಲ ಎಂದು ಮನವಂತಂತೆ ಮಾತನಾಡುವೆಯೋ? ಜಲದಕ್ಕೆ ಮಂಗನಂತೆ ಹೆಸರು ಪಡೆದ ನಾನು ಓಡಿದಂತ ಇಷ್ಟಪಟ್ಟ ವಸ್ತು ಎಂದಿದ್ದರು ಪರಮಾತ್ಮನ ಕೈಲಾಸಕ್ಕೆ ಯಾರಾದರೂ ಬರಬಹುದನ್ನು ಈ ಕೈಲಾಸಕ್ಕೆ ಯಾರಾದರೂ ಬಂದರೆ ಹೋಗಲಾರ ಹಿಂದಿರುಗಿ ಹೋಗುವಂತೆ. ಇಪ್ಪತ್ತು ಕೋಟಿಗಳು ಈ ಪರ್ವತವನ್ನು ಎತ್ತಿ ಪಡೆಯಬಹುದು. ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅವರೊಬ್ಬರ ಜೀವನವನ್ನು ವರವನ್ನಾಗಿ ಪಡೆದು ಆ ಕಾಟಿನ ರಾಜ್ಯವನ್ನು ವ್ಯವಹಾರ ಮಾಡಿದರು. ಆ ಕಡಿಮೆಯಾಗಿ ನಾನು ತಪಸ್ಸಿಗೆ ಕುಳಿತು ಹಾಗೆ ಇದೇನು ಆಶ್ಚರ್ಯ? ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನಿದ್ದಾರಾಗಿರಬಹುದು.
ಇಂಥ ಕೆಟ್ಟ ರಾಜ್ಯವನ್ನು ಮಾಡಿ ನಿನ್ನ ಮಲ್ಲ ಕೈಯಿಂದ ಕೊಂದೊಂದಿಗೆ ಮೂಡುವುದಕ್ಕೆ ನಿನ್ನ ಶಿರ ಹಾಕ್ತದೆ. ನಮಗೆ ಸೇರಿದ್ದ ಅಡವಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿಮ್ಮಪ್ಪನಮ್ಮ ಭಕ್ತರು ನಿನ್ನಲ್ಲಿರುವ ಕಾಮಧೇನುಗಳಿಗೆ ಕೊಡುವೆಯ ಇಲ್ಲವೇ ಎಲ್ಲರೂ ಸಮರವ ಮಾಡುವೆಯ ನಿನ್ನ ಈ ಎಲ್ಲ ಪರಶುಗಳಿಂದ ಒಂದು ಹಳ್ಳಿಯಲ್ಲಿ ಶಿರವನಾಶವಾಗುತ್ತದೆ. ಯುದ್ಧಕ್ಕೆ ಬಂದ ಹಾಲು ಸಹಜವಾಗಿ ನನ್ನ ಮೂರ್ಖ ಈ ವಿಷಯವನ್ನು ನಮ್ಮ ತಂದೆ ತಾಯಿಗೆ ತಿಳಿಯುವ ಎರಡು ಕಾಂಡ ಕಟ್ಟಿ